ಒಂದು ಊರಿನಲ್ಲಿ ಕಾಂತಮ್ಮ ಸರೋಜ ಅನ್ನುವ ಅತ್ತೆ ಸೊಸೆಯರಿದ್ದರು. ಅವರಿಬ್ಬರು ಒಬ್ಬರನ್ನೊಬ್ಬರು ಕಂಡರೆ ಬಹಳ ಇಷ್ಟ. ಅಂತಹ ಅತ್ತೆ ಸೊಸೆಯರನ್ನು ಎಲ್ಲಿಯೂ ನೋಡಿರಲಿಕ್ಕಿಲ್ಲ. ಯಾವುದೇ ಜಗಳವಿಲ್ಲದೆ ಮನೆ ಕೆಲಸವನ್ನೆಲ್ಲ ಇಬ್ಬರು ಸರಿಯಾಗಿ ಹಂಚಿಕೊಂಡು ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಂಡು ಕೆಲಸ ಮಾಡಿಕೊಳ್ಳುತ್ತಿದ್ದರು. 2 ದಿನದಲ್ಲಿ ಯುಗಾದಿ ಹಬ್ಬ ಇದೆ ಅಲ್ಲ, ಮತ್ತೆ ನಿನ್ನ ತವರು ಮನೆಗೆ ಹೋಗೋದಿಲ್ವಾ? ನಮ್ಮ ಅಪ್ಪ ಇನ್ನೂ ಬರ್ಲಿಲ್ವಲ್ಲ, ಒಬ್ಳೆ ಹೋಗ್ಲಿಕ್ಕೆ ನನಗ್ ಭಯ. ಇಷ್ಟರವರೆಗೂ ಒಂದು ಸಲವೂ ಹೊಸಲು ದಾಟಿ ಹೊರಗೆ ಹೋಗಿಲ್ವಲ್ಲ. ಹಾಗಂತ ತವ್ರ ಮನೆಗೆ ಹೋಗದೆ ಇದ್ರೆ ಹೇಗೆ? ಅದರಲ್ಲೂ ಹೊಸದಾಗಿ ಮದುವೆ ಆದವಳು ಯಾವ ಹೆಣ್ಣು ಮಗಳಿಗಾದ್ರೂ ಮದುವೆ ಆದ ನಂತರ ಬರೋ ಮೊದಲ ಹಬ್ಬ ಎಷ್ಟು ಮುಖ್ಯವಾದದ್ದು. ಅದರಲ್ಲೂ ಯುಗಾದಿ ಹಬ್ಬ ಇನ್ನೂ ಮುಖ್ಯವಾದದ್ದು. ನಿಮ್ಮಪ್ಪ ಬರ್ದಿದ್ರೇನಂತೆ, ನಾನೇ ಬಂದು ಬಿಟ್ಟು ಹೋಗ್ತೀನಿ, ತಯಾರಾಗಿರು. ನೀವೆಷ್ಟು ಒಳ್ಳೆಯವರು ಅತ್ತೆ. ಎಲ್ಲ ಅತ್ತೆಯರು ಅವರ ಸೊಸೆಯರನ್ನ ಮಾತಿಗೂ ಸುಟ್ಟು ತಿಂತಾ ಇದ್ರೆ, ನೀವು ಮಾತ್ರ ತಾಯಿ ಹಾಗೆ ಸೊಸೆನ ನೋಡ್ಕೋತಿದ್ದೀರಾ. ಅಯ್ಯೋ, ಅದರಲ್ಲೇನಿದೆ ಅಮ್ಮ, ನಾನು ಒಂದ್ಸಲ ಸೊಸೆನೇ ಆಗಿದ್ದೆ ಅಲ್ಲ. ಆದ್ರೂ ಕೂಡ ಸೊಸೆ ಮೇಲೆ ದರ್ಪ ತೋರಿಸೋದಕ್ಕಿಂತ ಪ್ರೇಮದಿಂದ ನೋಡ್ಕೊಂಡ್ರೆ ಕೊನೆ ಕ್ಷಣಗಳಲ್ಲಿ ಅತ್ತೆನ ಹೊಟ್ಟೆಲಿಟ್ಕೊಂಡು ಗೌರವದಿಂದ ನೋಡ್ಕೋತಾಳೆ. ಅದು ಆಲೋಚಿಸಿದ್ರೆ ಯಾರು ಹಾಗೆ ಮಾಡೋದಿಲ್ಲ. ನಾವಿಬ್ರು ಒಬ್ರನ್ನೊಬ್ರು ಹೊಗಳ್ಕೊಳ್ಳೋದನ್ನ ನಿಲ್ಲಿಸಿ ಬೇಗನೆ ರೆಡಿ ಆಗು. ಸರಿ ಅತ್ತೆ. ಸ್ವಲ್ಪ ಹೊತ್ತಿನ ನಂತರ ಕೆಲಸ ಮುಗಿಸಿಕೊಂಡು ಕಾಂತಮ್ಮ ಮನೆಗೆ ಬರುವ ಹೊತ್ತಿಗೆ ಸರೋಜ ರೆಡಿಯಾಗಿರುತ್ತಾಳೆ. ಕಾಂತಮ್ಮ ಸರೋಜಳನ್ನು ಕರೆದುಕೊಂಡು ಊರಿಗೆ ಹೊರಡುತ್ತಾಳೆ. ಅಲ್ಲಿಂದ ಇನ್ನೊಂದು ಬಸ್ ಹತ್ತಬೇಕು ಸರೋಜಳ ಊರಿಗೆ ಹೋಗಬೇಕಾದರೆ. ಅತ್ತೆ, ನನಗೆ ಬಹಳ ಹಸಿವಾಗ್ತಿದೆ, ಏನಾದ್ರೂ ತಿನ್ನೋಣವಾ? ಹಾಗೇನೆ ಬರ್ದೇ ಪಟ್ನಕ್ಕೆ ಬಂದಿದ್ದೀವಿ. ಹಾಯಾಗಿ ಊಟ ಮಾಡಿಕೊಂಡು ಯಾವುದಾದ್ರೂ ಸಿನಿಮಾ ನೋಡಿಕೊಂಡು ಝೂ ಪಾರ್ಕು ಎಲ್ಲ ನೋಡಿಕೊಂಡು ಸಾಯಂಕಾಲಕ್ಕೆ ನಿಧಾನವಾಗಿ ನಿಮ್ಮೂರಿಗೆ ಹೋಗೋಣ, ಸರಿನಾ ಎಂದು ಇಬ್ಬರು ಸೇರಿಕೊಂಡು ಹೋಟೆಲ್ಗೆ ಹೋಗುತ್ತಾರೆ. ವೇಟರ್ ಅಲ್ಲಿಗೆ ಬಂದು, ಹೇಳಿ ಅಮ್ಮ, ಏನ್ ಬೇಕು? ನನಗೂ ನನ್ನ ಸೊಸೆಗೂ 2 ಪ್ಲೇಟ್ ಊಟ ತಗೊಂಡ್ಬಾರಪ್ಪ. ಅರೆ, ಇದು ಊಟದ ಹೋಟೆಲ್ ಅಲ್ಲಮ್ಮ, ಫಾಸ್ಟ್ ಫುಡ್ ಸೆಂಟರು. ಇಲ್ಲಿ ಚಿಕನ್ ನೂಡಲ್ಸ್, ಎಗ್ ನೂಡಲ್ಸ್ ಮಾತ್ರ ಸಿಕ್ಕತ್ತೆ. ಅರೆ, ಅಂತ ಹೆಸರಿರೋ ತಿಂಡಿನ ನಾನು ಯಾವತ್ತೂ ತಿಂದಿಲ್ಲ. ಚೆನ್ನಾಗಿರುತ್ತೇನಪ್ಪ ಬಾಬು? ಬಹಳ ಚೆನ್ನಾಗಿರುತ್ತಮ್ಮ. ಒಂದ್ಸಲ ತಿಂದ್ರಿ ಅಂದೆ ಬಿಡೋದೇ ಇಲ್ಲ. ಏನ್ ಸೊಸೆ, ನೀನೇನಂತೀಯ? ಹಾಗೆ ತಿನ್ನೋಣ ಅತ್ತೆ. ಈ ಹೊಸ ರುಚಿ ಹೇಗಿದೆಯೋ ಅದು ನೋಡೋಣ. ಹಾಗಾದ್ರೆ ನನಗೆ ನನ್ನ ಸೊಸೆಗೆ ಚಿಕನ್ ನೂಡಲ್ಸ್ ತಗೊಂಡ್ ಬಾ. ಸ್ವಲ್ಪ ಹೊತ್ತಿಗೆ ವೇಟರ್ ಹೋಗಿ 2 ಪ್ಲೇಟ್ ಚಿಕನ್ ನೂಡಲ್ಸ್ ತೆಗೆದುಕೊಂಡು ಬರುತ್ತಾನೆ. ಅದನ್ನು ನೋಡಿದ ಕಾಂತಮ್ಮ, ಇದೇನಯ್ಯ, ಚಿಕನ್ ನೂಡಲ್ಸ್ ತಗೊಂಡ್ ಬಾ ಅಂದ್ರೆ ಎರೆಹುಳುಗಳು ತಂದಿಟ್ಟಿದ್ಯಾ? ಆಗ ವೇಟರ್ ಪಕ್ಕಪಕ್ಕನೆ ನಗುತ್ತಾನೆ. ನೀವು ಹಳ್ಳಿ ಕಡೆ ಜನ ಅಲ್ವಾ, ನಿಮ್ಗೆ ಗೊತ್ತಿಲ್ಲ ಇದೇ ಚಿಕನ್ ನೂಡಲ್ಸ್ ಅಂದ್ರೆ. ಅತ್ತೆ, ಇದನ್ನ ನೋಡ್ತಾ ಇದ್ರೆ ಹೊಟ್ಟೆ ಎಲ್ಲ ತಳಮಳ ಅನ್ನಿಸ್ತಾ ಇದೆ. ಹಾಗಂದ್ರೆ ಹೇಗೆ? ಹೇಗೋ ಮಾಡಿ ತಿಂದು ಬಿಡೋಣ, ಇಲ್ಲ ಅಂದ್ರೆ ಹಣ ಎಲ್ಲ ವೇಸ್ಟ್ ಆಗಿ ಹೋಗುತ್ತೆ. ಅದು ಎಷ್ಟೋ ರುಚಿಕರವಾಗಿ ಇದ್ದುದರಿಂದ ಇಬ್ಬರು ಸ್ವಲ್ಪ ಹೊತ್ತಿಗೆ ಪೂರ್ತಿಯಾಗಿ ಖಾಲಿ ಮಾಡುತ್ತಾರೆ. ಏನು ಅಂದ್ಕೊಂಡೆ, ಇದು ಬಹಳ ರುಚಿಯಾಗಿದೆ. ನನಗೆ ಒಂದು ಆಲೋಚನೆ. ನಮ್ಮ ಪಕ್ಕದ ಮನೆಯವಳು ಸೀರೆಗಳ ವ್ಯಾಪಾರ ಮಾಡ್ತಾಳೆ, ಬಹಳ ಪೋಸ್ ಕೊಟ್ಟಿದ್ದಾಳೆ. ಅವಳಿಗೆ ಬುದ್ಧಿ ಬರ್ಬೇಕಂದ್ರೆ ನಾವು ಕೂಡ ಏನೋ ಒಂದು ವ್ಯಾಪಾರ ಮಾಡಬೇಕು. ನನಗೆ ಈ ನೂಡಲ್ಸ್ ಬಹಳ ಹಿಡಿಸಿದೆ. ಆದ್ರೆ ಹೇಗತ್ತೆ? ಇದು ತಯಾರು ಮಾಡೋದು ನಮಗ್ ಬರೋದಿಲ್ವಲ್ಲ. ಇದನ್ನು ಕಲ್ತ್ಕೊಳ್ಳೋದು ಎಷ್ಟು ಹೊತ್ತೆ? ಒಂದು ಸಲ ಯಾವ್ದನ್ನಾದ್ರೂ ನೋಡಿದ್ರೆ ಹಾಗೆ ಕಲ್ತ್ಕೊಂಡ್ಬಿಡ್ತೀನಿ ನಾನು. ಏನು ಜೋಕ್ ಮಾಡ್ತಿದ್ದೀರಾ? ನಾನು ಇಲ್ಲಿ 5 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ, ನನಗೆ ಇಷ್ಟರವರೆಗೂ ಬರ್ಲಿಲ್ಲ. ಇವಳು ಒಂದು ಸಲ ನೋಡಿದ್ರೆ ಕಲ್ತ್ಕೋತಾಳಂತೆ. ಇವನನ್ನು ಹೇಗಾದ್ರೂ ಕೋಪ ಭರಿಸಿ ಹೇಗಾದ್ರೂ ನೂಡಲ್ಸ್ ಮಾಡೋದು ಕಲ್ತ್ಕೊಳ್ಬೇಕು. ಸರಿ, ಆದ್ರೆ ನಿನ್ನ ಅಡಿಗೆ ಮಾಸ್ಟರ್ ಎಲ್ಲಿ? ಒಂದು ಸಲ ಹೇಗ್ ಮಾಡ್ತಾರೆ ಅಂತ ತೋರ್ಸು ಅಂತ ಹೇಳು, ಆ ನಂತರ ನಾನೇ ಮಾಡ್ತೀನಿ. ಸರಿ, ತೋರಿಸ್ತೀನಿ ಬಾ. ಇವಳು ಒಂದ್ ವೇಳೆ ನಿಜವಾಗಿ ಕಲ್ತ್ಕೊಂಡ್ಬಿಟ್ರೆ ಏನ್ ಮಾಡೋಣ? ಆಗ ನಮ್ಮ ಟೇಸ್ಟ್ ಸೀಕ್ರೆಟ್ ಎಲ್ಲ ಹೊರಟೋಗುತ್ತಲ್ಲ. ಅರೆ ಹುಚ್ಚಪ್ಪ, ಇದು ಕಲ್ತ್ಕೊಳ್ಳಿಕ್ಕೆ ನನಗೆ ಬಹಳ ವರ್ಷ ಹಿಡಿದಿದೆ. ಅಂತದ್ರಲ್ಲಿ ಈಕೆ ಒಂದ್ ಸಲ ನೋಡಿ ಕಲ್ತ್ಕೊಳ್ಳೋದು ಅಸಾಧ್ಯ ಕಣೋ. ಆಲೋಚನೆ ಮಾಡಬೇಕಾದ ಅವಕಾಶವೇ ಇಲ್ಲ ಎಂದು ಎಲ್ಲ ಸಾಮಾನುಗಳನ್ನು ಹೇಗೆ ಮಾಡುವುದು ಅಂತ ಅಡುಗೆ ಮಾಸ್ಟರ್ ಕಾಂತಮ್ಮಳಿಗೆ ಹೇಳಿಕೊಡುತ್ತಾನೆ. ಕಾಂತಮ್ಮ ಎಲ್ಲವನ್ನು ಪರೀಕ್ಷೆಯಿಂದ ಗಮನಿಸುತ್ತಾಳೆ. ಅಯ್ಯೋ, ಇದು ಬಹಳ ಕಷ್ಟವಾಗಿದೆ. ನಾನು ಬಹಳ ಸುಲಭ ಕಲ್ತ್ಕೋಬಹುದು ಅನ್ಕೊಂಡಿದ್ದೆ. ಇದುವರೆಗೂ ನೀವು ಏನ್ ತೋರಿಸಿದ್ರಿ ಅಂತ ಕೂಡ ನೋಡ್ಲಿಲ್ಲ. ಇದು ಮಾಡೋದು ನನ್ ಕೈಲಾಗಲ್ಲ, ಒಪ್ಕೊಳ್ತೀನಿ, ನನ್ನನ್ನು ಕ್ಷಮಿಸಿ. ಅರೆ ವೇಟರ್, ನೋಡಿದ್ಯಾ ನಮ್ಮ ಏಟಿಗೆ ಏನಾಯ್ತು ಅಂತ? ಏನು ಮಾತಾಡದೆ ಹೊರಟೋದ್ಲು. ಮಾರನೇ ದಿನ ಅವರ ಫಾಸ್ಟ್ ಫುಡ್ ಸೆಂಟರ್ ಮುಂದ್ಗಡೆ ಇನ್ನೊಂದು ಫಾಸ್ಟ್ ಫುಡ್ ಸೆಂಟರ್ ಓಪನ್ ಆಗುತ್ತದೆ.
ಅವರು ಆಶ್ಚರ್ಯ ಹೋಗುತ್ತಾರೆ. ಕಾಂತಮ್ಮ ನೂಡಲ್ಸ್ ತಯಾರಿಸುತ್ತಿರುತ್ತಾಳೆ. ಸೊಸೆ ಅದನ್ನು ಕಸ್ಟಮರ್ಗೆ ಸಪ್ಲೈ ಮಾಡುತ್ತಿರುತ್ತಾಳೆ. ಅದನ್ನು ನೋಡಿದ ವೇಟರ್, ಅಡುಗೆ ಮಾಸ್ಟರ್ ಇಬ್ಬರು ಆಶ್ಚರ್ಯ ಹೋಗುತ್ತಾರೆ. ಕಾಂತಮ್ಮನ ಫಾಸ್ಟ್ ಫುಡ್ ಸೆಂಟರ್ಗೆ ಜನರು ಗುಂಪು ಗುಂಪಾಗಿ ಹೋಗುತ್ತಿರುತ್ತಾರೆ. ಆಹಾ, ಇಷ್ಟು ರುಚಿಕರವಾದ ನೂಡಲ್ಸ್ ಅನ್ನ ನಾವು ಇದುವರೆಗೂ ತಿಂದೇ ಇಲ್ಲ ಎಂದು ಅಲ್ಲಿನ ಜನರೆಲ್ಲ ಲೊಟ್ಟೆ ಹಾಕಿಕೊಂಡು ತಿನ್ನುತ್ತಾ ಅವರನ್ನು ಅಭಿನಂದಿಸುತ್ತಿರುತ್ತಾರೆ. ನಾವು ಮೋಸ ಹೋದ್ವೋ ವೈಟರ್. ನಿಜವಾಗಿ ಆಕೆ ಸಾಮಾನ್ಯದವಳಲ್ಲ. ಒಂದ್ಸಲ ನೋಡಿದ್ದನ್ನೆಲ್ಲ ಕಲ್ತ್ಕೊಂಡ್ಬಿಟ್ಲು. ನಾವು ಅನಗತ್ಯವಾಗಿ ಜಂಬ ತೋರಿಸಿ ನಮ್ಮ ವ್ಯಾಪಾರನ ನಾವೇ ನಾಶ ಮಾಡ್ಕೊಂಡ್ವಿ ಎಂದು ಅಡುಗೆ ಮಾಸ್ಟರ್ ಉಸುರು ಅಂತ ಕಸ್ಟಮರ್ಗಳು ಇಲ್ಲದೆ ನೊಣ ಹೊಡೆಯುತ್ತಾ ಇರುತ್ತಾನೆ. ಕಾಂತಮ್ಮಳ ವ್ಯಾಪಾರ 3 ಹೂವಿಗೆ 6 ಕಾಯಿಯ ಹಾಗೆ ಅಭಿವೃದ್ಧಿ ಹೊಂದುತ್ತಾ ಇರುತ್ತದೆ. ಚಂದಾಪುರ ಗ್ರಾಮದ ತುದಿಯಲ್ಲಿ ಒಂದು ದೆವ್ವ ನಿವಾಸಿಸುತ್ತಿತ್ತು. ಅದು ಬಹಳ ಪಿರಿಕೆಯಾದ್ದರಿಂದ ಊರೊಳಗೆ ಬರುತ್ತಾ ಇರಲಿಲ್ಲ. ಹೊಲದಲ್ಲೇ ತಿರುಗುತ್ತಾ ಅಲ್ಲಿ ಸಿಗೋ ಬೆಳೆಗಳನ್ನು ತಿನ್ನುತ್ತಾ ಹೊಟ್ಟೆ ತುಂಬಿಸ್ಕೊಳ್ತಾ ಇತ್ತು. ಚಂದಾಪುರ ಗ್ರಾಮದ ನಿವಾಸಿಯಾದ ರಾಜಾರಾವ್ ಗೌರ್ಮೆಂಟ್ ಉದ್ಯೋಗಿಯಾಗಿದ್ದು ನಿವೃತ್ತಿಯಾಗಿ ಮನೆಯ ಹತ್ತಿರವೇ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದನು. ಇಷ್ಟು ವರ್ಷಗಳು ಉದ್ಯೋಗ ಎನ್ನುತ್ತಾ ಕುಟುಂಬಕ್ಕಾಗಿ ಹಗಲು ರಾತ್ರಿ ಎನ್ನದೆ ಯಂತ್ರದ ಹಾಗೆ ಕೆಲಸ ಮಾಡಿದೆ. ಈಗ ನನ್ನ ಬಾಧ್ಯತೆಗಳೆಲ್ಲ ತೀರಿ ಹೋಗಿದೆ. ಮಕ್ಕಳೆಲ್ಲರನ್ನೂ ಸೆಟಲ್ ಮಾಡಿದ್ದೇನೆ. ಮದುವೆ ಮಾಡಿಸಿದ್ದೇನೆ. ಹೆಣ್ಮಕ್ಕಳಿಗೆ ಕೊಡಬೇಕಾದ ಉಪಚಾರಗಳನ್ನೆಲ್ಲ ಕೊಟ್ಟಿದ್ದೇನೆ. ಒಬ್ಬ ತಂದೆಯಾಗಿ ನನ್ನ ಜವಾಬ್ದಾರಿಗಳನ್ನೆಲ್ಲ ಇದುವರೆಗೂ ಸಕ್ರಮವಾಗಿ ಮಾಡಿದ್ದೀನಿ. ಈಗಲಾದರೂ ಜವಾಬ್ದಾರಿಯಿಂದ ದೂರ ಆಗಿ ಮನಃಶಾಂತಿಯಿಂದ ಬದುಕಬೇಕು ಅಂದ್ಕೊಂಡಿದ್ದೀನಿ. ಹೇಗೂ ಊರಿನ ಕೊನೆಯಲ್ಲಿ ನಾನು ಉದ್ಯೋಗದಲ್ಲಿರುವಾಗಲೇ ಕೊಂಡ್ಕೊಂಡ ಸ್ವಲ್ಪ ಬೀಳು ಭೂಮಿ ಇದೆಯಲ್ಲ, ಅದನ್ನು ಚೆನ್ನಾಗಿ ಮಾಡಿ ಹಾಯಾಗಿ ಬದುಕುತ್ತೀನಿ. ಮರಗಳ ಮಧ್ಯೆ ಮನಸ್ಸಿಗೆ ಎಷ್ಟೋ ಆಹ್ಲಾದಕರವಾಗಿ ಇರುತ್ತದೆ. ರಾಜಾರಾವ್ ತನ್ನ ಟ್ರ್ಯಾಕ್ಟರ್ನಿಂದ ಬೀಳು ಭೂಮಿಯನ್ನು ಉತ್ತು ಸ್ವಲ್ಪ ಜಾಗವನ್ನು ಸಾಗುವಳಿ ಮಾಡಿ ನೆಲಗಡಲೆ ಬೆಳೆ ಹಾಕಿದನು. ಮಿಕ್ಕ ಭೂಮಿಯಲ್ಲಿ ಒಂದು ಮನೆ ಕಟ್ಟಿಕೊಂಡನು. ಬೆಳೆ ನೋಡಿಕೊಳ್ಳಲು ಅಲ್ಲಿಯೇ ಇರುತ್ತಾನೆ. ದೆವ್ವ ಹೊಲದ ಸುತ್ತ ತಿರುಗುತ್ತಾ ಹೊಲದಲ್ಲಿದ್ದ ರಾಜಾರಾವ್ ಮನೆ ನೋಡಿ ಆಶ್ಚರ್ಯ ಹೋಯಿತು. ಅರೇ, ಇದಕ್ಕೂ ಮುಂಚೆ ಇಲ್ಲಿ ಮನೆ ಇರ್ಲಿಲ್ವಲ್ಲ, ಇಷ್ಟರಲ್ಲಿ ಇಲ್ಲಿ ಮನೆ ಕಟ್ಕೊಂಡಿದ್ಯಾರಪ್ಪ ಎಂದು ಅಂದುಕೊಳ್ಳುತ್ತಾ ಆಲೋಚಿಸುತ್ತಾ ಹೆಜ್ಜೆ ಮುಂದೆ ಇಟ್ಟು ಪಿರಿಕೆಯಾದ್ದರಿಂದ ಮತ್ತೆ ಆಲೋಚನೆಗೆ ಬಿದ್ದಿತು. ಅಮ್ಮೋ, ಇದು ಯಾರೋ ನನ್ನ ಬಗ್ಗೆ ತಿಳಿದೆ ನನ್ನನ್ನು ಹಿಡಿಕೊಳ್ಳಿಕ್ಕೆ ಇಲ್ಲಿಗೆ ಬಂದಿರ್ತಾನೆ. ಇವನೇನಾದ್ರೂ ನನ್ನನ್ನು ನೋಡ್ದ ಅಂದ್ರೆ ಅಷ್ಟೇ ಸಂಗತಿ, ನನ್ನ ಕೆಲಸ ಆಗೋಗುತ್ತೆ. ಈ ವ್ಯಕ್ತಿಗೆ ತಿಳಿಯದಂತೆ ತಿರುಗಬೇಕು. ಮೊದ್ಲಿನ ಹಾಗೆ ಈ ಕಡೆ ಯಾವಾಗಂದ್ರೆ ಆವಾಗ ಬರಬಾರ್ದು. ಕೇವಲ ರಾತ್ರಿ ಸಮಯದಲ್ಲೇ ಬರಬೇಕು. ರಾಜಾರಾವ್ ದಿನವೆಲ್ಲ ಹೊಲದಲ್ಲಿ ಇದ್ದು ರಾತ್ರಿ ಕತ್ತಲಾಗುವ ಮೊದಲು ಮನೆಗೆ ಹೋಗುತ್ತಾನೆ. ಬೆಳೆ ಬಹಳ ಬೆಳೆಯುತ್ತದೆ. ಅದರ ಜೊತೆ ರಾಜಾರಾವ್ ತರಕಾರಿಯನ್ನು ಕೂಡ ನಾಟುತ್ತಾನೆ. ಬೆಳೆ ಸ್ವಲ್ಪ ದಿನದಲ್ಲಿ ಕೈಗೆ ಬರುತ್ತದೆ ಅನ್ನುವ ಸಮಯದಲ್ಲಿ ದೆವ್ವ ಆ ಕಡೆಗೆ ಬಂದಿತು. ನೆಲಗಡಲೆ ಬೆಳೆಯನ್ನು ನೋಡಿ, ಆಹಾ, ಬೆಳೆ ಕೈಗೆ ಬಂದಿದೆ, ಈಗ ತಿಂದ್ರೆ ಎಷ್ಟು ರುಚಿಯಾಗಿರುತ್ತೆ ಎಂದು ಹೊಲದ ಮಧ್ಯದಲ್ಲಿ ಚಟ್ಟ ಮುಟ್ಟೆ ಹಾಕಿ ಕುಳಿತುಕೊಂಡು ಸಿಕ್ಕ ಗಿಡಗಳನ್ನೆಲ್ಲ ಕಿತ್ತು ಕಾಳುಗಳನ್ನು ಬಿಡಿಸಿಕೊಂಡು ಕಡಲೆಕಾಯನ್ನು ಲೊಟ್ಟೆ ಹೊಡಿತಾ ತಿಂತಾ ಇತ್ತು. ಹೊಟ್ಟೆ ತುಂಬಿದ್ರಿಂದ ಮೇಲಿದ್ದು ಹೊಟ್ಟೆ ನೇವರಿಸ್ಕೊಂಡು ತಿರುಗಿ ಹೊರಟೋಯ್ತು. ಮರುದಿನ ಬೆಳಗ್ಗೆ ಹೊಲಕ್ಕೆ ಬಂದು ಗಿಡಗಳೆಲ್ಲ ಅಡ್ಡದಿಡ್ಡಿಯಾಗಿ ಬಿದ್ದಿದ್ರಿಂದ ಆಶ್ಚರ್ಯವಾಗಿ ರಾಜಾರಾವ್, ಏನಿದೆಲ್ಲ ಹೀಗೆ ಯಾರು ಮಾಡಿರ್ತಾರೆ? ಇದು ಕಾಡಿನ ಪ್ರಾಣಿ ಆದ್ರಿಂದ ಭವಿಷ್ಯ ಕಾಡು ಹಂದಿಗಳು ಹೀಗೆ ಬಂದಿರಬಹುದು ಎಂದು ಅವು ಬೆದರಿ ಹೊಲದ ಹತ್ತಿರ ಬಾರದಂತೆ ಒಂದು ದೃಷ್ಟಿಗೊಂಬೆಯನ್ನು ಏರ್ಪಾಡಿ ಮಾಡುತ್ತಾನೆ. ಆ ದಿನ ಕೂಡ ದೆವ್ವ ಹೊಲಕ್ಕೆ ಬಂದಿತ್ತು. ನೆಲಗಡಕಾಯಿಯನ್ನು ತಿನ್ನುತ್ತದೆ. ದಿನ ದೂರದಿಂದ ಬರ್ಬೇಕಂದ್ರೆ ಬೇಜಾರಾಗತ್ತೆ. ಇಲ್ಲಿ ಇರ್ಲಿಕ್ಕೆ ಏನಾದ್ರೂ ಏರ್ಪಾಡು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಎಂದು ನಿವಾಸ ಸ್ಥಾನಕ್ಕೋಸ್ಕರ ಸುತ್ತಲೂ ನೋಡಿತು. ದೃಷ್ಟಿಗೊಂಬೆ ಅದರ ಕಣ್ಣಿಗೆ ಕಾಣುತ್ತದೆ. ಆಹೋ, ಇದೇನೇ ಸರಿಯಾದ ಸ್ಥಾವರ. ಅದರಲ್ಲಿ ಕೂತ್ಕೊಂಡ್ರೆ ಯಾರಿಗೂ ತಿಳಿಯಲ್ಲ. ಹಾಯಾಗಿ ಹೊಲದಲ್ಲೇ ಇದ್ದು ಯಾವಾಗ ಬೇಕಂದ್ರೆ ಅವಾಗ ತಿನ್ಬಹುದು ಎಂದು ಹೇಳಿ ದೃಷ್ಟಿಗೊಂಬೆಯಲ್ಲಿ ಬಚ್ಚಿಟ್ಟುಕೊಂಡಿತು. ಹಾಗೆ ಪ್ರತಿದಿನವೂ ಹೊಟ್ಟೆ ತುಂಬಾ ತಿನ್ನೋದು, ಹೋಗಿ ದೃಷ್ಟಿಗೊಂಬೆಯಲ್ಲಿ ಅಡಗೋದು. ಪಾಪ ರಾಜಾರಾವ್ ಬೆಳೆ ತಿಂತಿರೋದು ಯಾರೂ ಒಂದು ತಿಳಿಯದೆ ಎಷ್ಟು ಪ್ರಯತ್ನಿಸಿದರೂ ಅದನ್ನು ಹಿಡಿಯಲಾಗದೆ ಬಹಳ ಚಿಂತಿಸುತ್ತಾ ಇರುತ್ತಾನೆ. ಯಾವತ್ತಿನ ಹಾಗೆ ದೆವ್ವ ಹೊಟ್ಟೆ ತುಂಬ ತಿಂದು ತೇಗುತ್ತಾ ನಿದ್ದೆ ಚೆನ್ನಾಗಿ ಬರುತ್ತಿದ್ದರಿಂದ ಮೈಮರೆತು ಅಲ್ಲಿಯೇ ನಿದ್ದೆ ಹೋಯಿತು. ಯಾವತ್ತಿನ ಹಾಗೆಯೇ ಮಾರನೇ ದಿನ ಹೊಲಕ್ಕೆ ಬಂದ ರಾಜಾರಾವ್ ಅಲ್ಲಿ ದೆವ್ವ ನಿದ್ದೆ ಹೋಗುತ್ತಿರುವುದನ್ನು ನೋಡಿ ಆಶ್ಚರ್ಯ ಹೋಗುತ್ತಾನೆ. ಅಂದ್ರಿ ಇಷ್ಟು ದಿನ ಬೆಳೆ ತಿಂತಾ ಇದ್ದಿದ್ದು ಕಾಡು ಹಂದಿ ಅಲ್ಲ, ದೆವ್ವ ಅನ್ನೋ ಮಾತು. ಇದ್ರ ಕತೆ ಮಾಡ್ತೀನಿ ಇರು. ಇದು ಎಲ್ಲಿಂದ ಬರುತ್ತೋ ಅಂತ ಗಮನಿಸ್ಬೇಕು.
ಎಂದು ಏನೂ ತಿಳಿಯದವನ ಹಾಗೆ ಹೋಗಿ ಒಂದು ಮರದ ಹಿಂದೆ ಬಚ್ಚಿಟ್ಟುಕೊಂಡು ಗಮನಿಸುತ್ತಾ ಇರ್ತಾನೆ. ಬೆಳಿಗ್ಗೆ ಬಹಳ ಬಿಸಿಲಾಗಿದ್ದರಿಂದ ದೆವ್ವಕ್ಕೆ ಎಚ್ಚರವಾಗಿ ಕೂತು ಸುತ್ತಲೂ ನೋಡಿತು. ಅರೆ, ಏನಿದು? ಹೀಗೆ ಇಲ್ಲಿ ಮಲಗಿಬಿಟ್ಟೆ. ನನ್ನ ಅದೃಷ್ಟ ಚೆನ್ನಾಗಿದ್ದು ಹೊಲದ ಯಜಮಾನ ಇನ್ನೂ ಬರಲಿಲ್ಲ. ಒಳ್ಳೇದಾಯ್ತು. ಇಲ್ಲ ಅಂದ್ರೆ ಅವನು ನನ್ನನ್ನು ಏನಾದ್ರೂ ನೋಡಿದ್ರೆ ಏನಾಗ್ತಿತ್ತು? ಈ ದಿನ ನನ್ನ ಕತೆ ಆಗೋಗಿತ್ತು. ಏನೋ ಅಷ್ಟೆಲ್ಲ ತಿನ್ನಬಾರ್ದಪ್ಪ. ಇಂಥ ಅವಕಾಶ ಮತ್ತೆ ಮತ್ತೆ ಬರೋದಿಲ್ಲ ಎಂದು ತನ್ನ ತಪ್ಪಿಗೆ ತನ್ನನ್ನೇ ತಾನು ಬೈದುಕೊಂಡು ಗಬಗಬಾ ಹೋಗಿ ದೃಷ್ಟಿಗೊಂಬೆಯೊಳಗೆ ಬಚ್ಚಿಟ್ಟುಕೊಳ್ಳುತ್ತದೆ. ಅದೆಲ್ಲ ಗಮನಿಸಿದ ರಾಜಾರಾವ್, ಓಹೋ, ಇದು ವಿಷಯ ಅಂತ ಆಯ್ತು. ಕಂಕಳಲ್ಲಿ ಮಗುನ ಇಟ್ಕೊಂಡು ಊರೆಲ್ಲ ಹುಡುಕಿದ ಹಾಗೆ ನನ್ನ ಹೊಲ ಕಾಪಾಡ್ಲಿಕ್ಕೆ ಇಟ್ಕೊಂಡ ದೃಷ್ಟಿಗೊಂಬೆನೆ ಸ್ಥಾವರವನ್ನಾಗಿ ಮಾಡ್ಕೊಂಡು ದಿನವೂ ಹಾಯಾಗಿ ನನ್ ಬೆಳೆನೆ ತಿಂತಾ ಇದೀಯಾ? ಆದ್ರೂ ಈ ದೆವ್ವ ಏನೋ ಮನುಷ್ಯರ ಹಾಗೆ ಭಯ ಪಡ್ತಾ ಇದೆ. ಸಾಧಾರಣವಾಗಿ ದೆವ್ವ ಅಂದ್ರೆ ಮನುಷ್ಯರು ಅಂದ್ರೆ ಭಯ ಪಡಬೇಕು. ನೋಡ್ಲಿಕ್ಕೆ ಇದ್ಯಾವುದೋ ಪಿರ್ಕಿ ದೆವ್ವದ ಹಾಗಿದೆ. ಇಷ್ಟು ದಿನ ನನ್ ಬೆಳೆ ತಿಂದಿದ್ದಕ್ಕೆ ಇದ್ರ ಹತ್ರನೇ ಬಿಟ್ಟಿ ಚಾಕ್ರಿ ಮಾಡಿಸಿ ಇದರಿಂದ ನಾನು ಕಳ್ಕೊಂಡು ಬೆಳೆನ ತಿರುಗಿ ಹೊಂದಬೇಕು ಎಂದು ಬೆಂಕಿ ಕೊಳ್ಳಿಯನ್ನು ತೆಗೆದುಕೊಂಡು ಬೆಂಕಿ ಹತ್ತಿಸಿದಾಗ ಸತ್ನೋ ಬಾಬಾಯ್ ಎಂದು ದೊಡ್ಡದಾಗಿ ಕೂಗುತ್ತಾ ಹೊರಗೆ ಬಿದ್ದಿತು ದೆವ್ವ. ನಿನಗೆ ಇಷ್ಟು ಧೈರ್ಯ ಅಂದ್ರೆ ಏನು? ಪ್ರತಿದಿನನೂ ನನಗೆ ಮೋಸ ಮಾಡಿ ನಾನು ಇಷ್ಟಪಟ್ಟದ ಬೆಳೆದ ಬೆಳೆಯನ್ನು ತಿಂತೀಯಾ? ಈ ದಿನ ನಿನ್ ಕಥೆಯನ್ನು ಮುಗಿಸದೆ ಬಿಡೋದಿಲ್ಲ ಎಂದು ಕೊಳ್ಳಿಯನ್ನು ತೆಗೆದುಕೊಂಡು ದೆವ್ವದ ಮೇಲೆ ಬೀಸಿ ಒಗೆಯಲಿಕ್ಕೆ ಶುರು ಮಾಡಿದನು. ನನ್ನನ್ನು ಕ್ಷಮಿಸು. ನನ್ನಿಂದ ತಪ್ಪಾಗೋಯ್ತು. ನೀನೇನು ಹೇಳಿದ್ರು ಅದೇ ಮಾಡ್ತೀನಿ. ದಯವಿಟ್ಟು ನನ್ನನ್ನೇನು ಮಾಡಬೇಡ. ಸರಿ ಆದ್ರೆ ಎಂದು ಅದರ ಹತ್ತಿರ ಹೊಲವೆಲ್ಲ ಉಳಿಸಿ ನೆಲಗಡಲೆ ಬೀಜವನ್ನು ಬಿತ್ತಿಸಿ ಬೆಳೆ ಕೈಗೆ ಬರುವವರೆಗೂ ಅದನ್ನು ಕಾವಲಾಗಿ ಇಟ್ಟು ಅದರ ಕೈಯಿಂದಲೇ ಬೆಳೆ ಕೀಳಿಸುತ್ತಾನೆ. ಅಷ್ಟು ಕೆಲಸ ಮಾಡಿದ್ದಕ್ಕೆ ದೆವ್ವದ ಮೈಯಲ್ಲಿದ್ದ ಶಕ್ತಿಯೆಲ್ಲ ತೀರಿ ಹೋಗುತ್ತದೆ. ಆಗ ತನ್ನಲ್ಲಿ ತಾನು, ನನ್ನ ಕರ್ಮದಿಂದ ಈ ಮನುಷ್ಯರ ಕೈಲಿ ಸಿಕ್ಕಿದ್ದೀನಿ. ಬದುಕಿದ್ರೆ ಬೇಡಿಯಾದ್ರೂ ತಿನ್ಬೋದು, ಆದ್ರೆ ಈ ಮನುಷ್ಯನ ತಂಟೆಗೆ ಮಾತ್ರ ಹೋಗ್ಬಾರ್ದು ಎಂದು ಹೇಳಿ ಹೆಸರಿಲ್ಲದೆ ಅಲ್ಲಿಂದ ಪರಾರಿಯಾಗಿ ಹೋಗುತ್ತದೆ.